ಧೂಮಪಾನ ಮಾಡೋದಕ್ಕೆ ಈ ಧ್ರುವ ಅನ್ನುವಂತಹ ಯುವಕ ಸೇರ್ಕೊಂಡು ಆತನ ಸ್ನೇಹಿತರು ಕೂಡ ಟಿಕೆಟ್ ಬುಕ್ ಮಾಡ್ಕೊಳ್ತಾರೆ. ಆದ್ರೆ ದಾರಿ ಮಧ್ಯದಲ್ಲೇ ಬಸ್ ನಮ್ಮನ್ನ ಬಿಟ್ಟೋಯ್ತು ಅನ್ನೋ ಕಾರಣಕ್ಕೆ ದೊಡ್ಡ ಮಟ್ಟದ ಗಲಾಟೆ, ಅಲ್ಲಿಗೆ ಪ್ರಯತ್ನ ಆಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿ ಮೂಲದ ಧ್ರುವ ನಾಯಕ್ ಮೇಲೆ ಹಲ್ಲೆ ಮಾಡಿದ್ರಂತೆ ಸೀಬರ್ಡ್ ಸಿಬ್ಬಂದಿ. ಜುಲೈ 1ಕ್ಕೆ ಬೆಂಗಳೂರಿಗೆ ಬಂದಿದ್ರಂತೆ ಧ್ರುವ ನಾಯಕ್. ಆದ್ರೆ ವಾಪಸ್ ಹುಬ್ಬಳ್ಳಿಗೆ ಹೋಗೋದಕ್ಕೆ ಸೀಬರ್ಡ್ ಬಸ್ ಟಿಕೆಟ್ ಅನ್ನ ಬುಕ್ ಮಾಡ್ಕೊಂಡಿರ್ತಾರೆ. ಬಟ್ ದಾರಿ ಮಧ್ಯದಲ್ಲೇ ಬಸ್ ಬಿಟ್ಟು ಹೋಯ್ತು ಅನ್ನುವಂಥ ಕಾರಣ ಸೀಬರ್ಡ್ ಕಚೇರಿಗೆ 3 ಸ್ನೇಹಿತರು ಕೂಡ ಬಂದಿರ್ತಾರೆ. ಸ್ನೇಹಿತನ ಜೊತೆಗೆ ಹೊರಗೆ ನಿಂತು ಸಿಗರೇಟ್ ಸೇದೋದಕ್ಕೆ ಧ್ರುವ ನಾಯಕ್ ಮುಂದಾಗಿರ್ತಾರಂತೆ. ಈ ವೇಳೆ ಡೋರ್ ಲಾಕ್ ಮಾಡಿಕೊಂಡು ಬಸ್ ಅಲ್ಲಿಂದ ಹೊರಟು ಬಿಟ್ಟಿರುತ್ತೆ. ಕೈ ಅಡ್ಡ ಹಾಕಿ ನಿಂತು ಬಾಗಿಲು ತೆಗೆಯುವಂತೆ ಮನವಿ ಮಾಡಿಕೊಂಡ್ರಂತೆ ಧ್ರುವ ನಾಯಕ್ ಮತ್ತು ಆತನ ಸ್ನೇಹಿತರು. ಇದೇ ವಿಚಾರವಾಗಿ ಸೀಬರ್ಡ್ ಸಿಬ್ಬಂದಿ ಧ್ರುವ ಮಧ್ಯೆ ಗಲಾಟೆಯಾಗಿದೆ. ಬಸ್ ಸಿಬ್ಬಂದಿ ಕೋಲು ಮತ್ತು ರಾಡ್ನಿಂದ ಹಲ್ಲೆ ಮಾಡಿದ್ದಾರೆ ಅಂತ ಧ್ರುವ ನಾಯಕ್ ಆರೋಪ ಮಾಡ್ತಿದ್ದಾರೆ. ಧ್ರುವ ನಾಯಕ್ ಅವ್ರನ್ನ ನೋಡಿದ್ರೆ ಹಲ್ಲೆ ಆಗಿದ್ದಂತೂ ಸತ್ಯ, ಬಟ್ ಜಸ್ಟ್ ಬಸ್ ಬಿಟ್ಟೋಯ್ತು ಅನ್ನೋ ಕಾರಣಕ್ಕೆ ಗಲಾಟೆನಾ ಅಥವಾ ಬೇರೆ ಏನಾದ್ರೂ ಮಾತಿಗೆ ಮಾತು ಬೆಳೆದು ಈ ಮಾತು ವಿಕೋಪಕ್ಕೆ ಹೋಗಿ ಏನಾದ್ರೂ ಹಲ್ಲೆ ಆಯ್ತಾ? ಅದ್ರ ಬಗ್ಗೆ ಒಂದಷ್ಟು ಕ್ಲಾರಿಟಿ ಸಿಗಬೇಕಾಗಿದೆ. ಸರ್, ನಾನು ಟ್ರಾವೆಲ್ ಮಾಡ್ತಾ ಇದ್ದೆ. ಫಸ್ಟ್ ರಾತ್ರಿಗೆ ನಾನು ಸೀಬರ್ಡ್ ಬಸ್ ಬುಕ್ ಮಾಡಿಬಿಟ್ಟು ನನ್ನ ಕೈಯಲ್ಲಿ ಲಗೇಜ್ ಇತ್ತು. ನಾ ಬ್ಯಾಂಕಾಕ್ದಿಂದ ಬಂದಿದ್ದು ಅದೇ ದಿವಸ ಬೆಳಗ್ಗೆ. ನನ್ನ ಬ್ಯಾಂಕಾಕ್ದಿಂದ ಎಲ್ಲ ತಂದಿರೋದು ಕಾಸ್ಟ್ಲಿ ಐಟಮ್ ಒಂದು ಬ್ಯಾಗ್ ಇಟ್ಕೊಂಡಿದ್ದೆ. ಅದ್ರಲ್ಲಿ ನನ್ನ ಪಾಸ್ಪೋರ್ಟ್ ಇತ್ತು, ಮತ್ತೆ ನನ್ನ ಶೂಸ್ ಇತ್ತು, ನನ್ನ ವಾಚ್ ಹೋಯ್ತು, ನನ್ನ ಪ್ಲಾಟಿನಮ್ ರಿಂಗ್ ಇದೆ. ಅವರು ಸೀಬರ್ಡ್ ಬಸ್ದವರು ಡೋರ್ ಲಾಕ್ ಹಾಕಿಬಿಟ್ಟಿದ್ದಾರೆ, ಬಸ್ ಓಡಿಸ್ತಾ ಇದ್ದಾರೆ. ನಾನು ಅಲ್ಲೇ ನಿಂತ್ಬಿಟ್ಟು ಅವ್ರಿಗೆ ಬಸ್ ತೆಗೀರಪ್ಪ, ನಾ ದುಡ್ಡು ಕೊಟ್ಟಿದ್ದೇನೆ, ನಾ ಟಿಕೆಟಿಗೆ ದುಡ್ಡು ಕೊಟ್ಟಿದ್ದೇನೆ, ನಂಗೆ ಬಸ್ ನಿಲ್ಸಿದ ಮೇಲೆ ನಾ ಹತ್ತುದು. ಅಷ್ಟೊತ್ತಿಗೆ ಇವ್ರು ಬಸ್ ಸೀಬರ್ಡ್ದವರೇ ಬಂದು ನನಗೆ ಹೊಡೆದ್ಬಿಟ್ಟಿದ್ದಾರೆ. ಹೊಡೆದು ಅವ್ರು ನಂಗೆ ನಮ್ಮ ಫ್ರೆಂಡ್ಸಿಗೆ ಅಷ್ಟ್ರಿಗೂ ಲಾಕ್ ಮಾಡಿಬಿಟ್ಟಿದ್ದಾರೆ ಒಳಗೆ. ನಾವು 6-7 ಜನ ಇದ್ದು, ಎಲ್ಲರ ಜೊತೆಗೆ ಇದ್ದಿದ್ದು. ಟಿಕೆಟ್ ಇದೆ, ಎಲ್ಲ ಇದೆ. ನಮ್ಮ ಫ್ರೆಂಡ್ಸಿಗೆ AC ಬಸ್ ಲಾಕ್ ಮಾಡಿಬಿಟ್ಟಿದ್ದಾರೆ. ನಂಗೆ ಒಬ್ಬನೇ ತಂದ್ಬಿಟ್ಟು ಅಷ್ಟ್ರು ಹೊಡೆದಿದ್ದಾರೆ. ಏನ್ ವಿಚಾರ ಹೊಡೆದಿದೆ ಸರ್? ಏನಾಗುತ್ತೆ ಸರ್? ರಾಬ್ರಿ ಸರ್. ನನ್ನ ಬ್ಯಾಗ್ ಆಲ್ ಆಫ್ ದಿಸ್ ಹ್ಯಾಪೆಂಡ್ ಇನ್ ಓನ್ಲಿ 60 seconds ಸ್ಪ್ಯಾನ್ ಆಫ್ ಟೈಮ್. 60 ಸೆಕೆಂಡ್ ಆದ್ಮೇಲೆ ನಮ್ಮ ಫ್ರೆಂಡ್ಸ್ ಬಂದ್ರು. ಅಷ್ಟೊತ್ತಿಗೆ ನನ್ನ ಬ್ಯಾಗ್ ಇಲ್ಲ, ನನ್ನ ಚೇನ್ ಇಲ್ಲ, ನನ್ನ ವಾಚ್ ಇಲ್ಲ. ರಾಡ್ ತಗೊಂಡ್ ಬಂದು ತಲೆಗೆಲ್ಲ ಹೊಡೆದಿದ್ದಾರೆ ಸರ್. ರಾಡ್ ತಗೊಂಡ್ ಬಂದು ತಲೆಗೆಲ್ಲ ಹೊಡೆದಿದ್ದಾರೆ. ನಂಗೆ 6-7 ಜನ ಬಂದು ಹೊಡೆದಿದ್ದಾರೆ. ವಿಡಿಯೋನು ಇದೆ ನನ್ನ ಹತ್ರ. ಪ್ಯಾಸೆಂಜರ್ಸ್ ಹೇಳ್ತಾ ಇರೋದು ವಿಡಿಯೋ ಇದೆ. ದಟ್ ಸೀಬರ್ಡ್ ಸ್ಟಾಫ್ ಹೊಡೆದಿದ್ದಾರಂತ ಪ್ಯಾಸೆಂಜರ್ ಅಷ್ಟು ವಿಡಿಯೋ ಇಟ್ಕೊಂಡಿದ್ದೇನೆ. ಪ್ಯಾಸೆಂಜರ್ಸ್ ಹೇಳ್ತಾ ಇರೋದು ದಟ್ ಸೀಬರ್ಡ್ ಸ್ಟಾಫ್ ಹೊಡೆದಿರೋದು ನಿಮ್ಗೆ ಅಂತ ಹೇಳಿ. ಸರ್, ನಾನು ಆಮ್ ಅ ಮಾಡೆಲ್ and I'm a content creator and I run a digital marketing agency. So ನನ್ನ ಕರಿಯರ್ ನನ್ನ ಶೂಟ್ಸ್ ಇತ್ತು ಸರ್. ನನ್ನ ಮೇಜರ್ ಶೂಟ್ ಇದೆ ನಾಳೆ. ನನ್ನ ಶೂಟ್ ಹೋಯ್ತು. ನನ್ನ ಪೂರಾ ಬೆನ್ ನೋಡೋದಕ್ಕೆ ಸಿ ಬಸ್ ನ ಬುಕ್ ಮಾಡಿದ್ದಾರೆ. ಇವರ ಫ್ರೆಂಡ್ಸ್ 3 ಜನ ಆಲ್ರೆಡಿ ಸಿ ಬಸ್ ಒಳಗಡೆ ಕೂತಿದ್ದಾರೆ. ಈತ ಸ್ವಲ್ಪ ಲೇಟ್ ಆಗಿ ಬಂದಿದ್ದಾನೆ, ಬಸ್ ಅಡ್ಡ ಹಾಕಿದ್ದಾನೆ ಕೈನ. ಸರ್, ನಾನು ಟಿಕೆಟ್ ಬುಕ್ ಮಾಡಿದ್ದೀನಿ, ಬಸ್ ಸ್ಟಾಪ್ ಮಾಡಿ ಅಂತ. ಅಷ್ಟಕ್ಕೇನೆ ಸಿ ಬಸ್ ಎಂಪ್ಲಾಯ್ಸ್ ಯಾರಿದ್ದಾರೆ ಸ್ಪಾಟ್ ಅಲ್ಲಿ ಇದ್ದವರು ಅವರೆಲ್ಲರೂ ಬಂದು ಇವ್ರಿಗೆ ರಾಡ್ಗಳಿಂದ ದೊಣ್ಣೆಗಳಿಂದ ಮನಸ್ಸು ಇಚ್ಛೆ ಹೊಡೆದು ಅಟೆಂಪ್ಟ್ ಮರ್ಡರ್ ಮಾಡಿದ್ದಾರೆ. ಬಟ್ ಪೊಲೀಸ್ನವರು ಮಾಮೂಲಿ ಗಲಾಟೆ ಕೇಸ್ ಮಾಡ್ಕೊಂಡಿದ್ದಾರೆ. ಇದುವರೆಗೂ ಒಬ್ಬರನ್ನು ಕೂಡ ಅರೆಸ್ಟ್ ಮಾಡಿಲ್ಲ. ಕೇಸ್ ಆಗಿ ಕೃತ್ಯ ಆಗಿ 3 ದಿನ ಆಗಿದೆ. ಇದುವರೆಗೂ ಕೂಡ ಯಾವುದೇ ರೀತಿ CCTV ಫುಟೇಜ್ ತಗೊಂಡಿಲ್ಲ. ಇವ್ರ ಚೈನ್ ಲಾಸ್ ಆಗಿದೆ, ಪ್ಲಾಟಿನಮ್ ರಿಂಗ್ ಆಗಿದೆ, ಮತ್ತೆ ಇಂಪಾರ್ಟೆಂಟ್ ಇವ್ರದ್ದು ಏನು ಪಾಸ್ಬುಕ್ ಮತ್ತೆ ಬ್ಯಾಂಕಾಕ್ ಇಂದ ಏನೇನು ವ್ಯಾಲ್ಯೂಬಲ್ ಐಟಮ್ಸ್ ತಂದಿರೋ ಆ ಬ್ಯಾಗ್ ನ ಅಲ್ಲಿಂದ ಅವರು ಕಿತ್ಕೊಂಡು ಹೋಗಿದ್ದಾರೆ. ಬಟ್ ಪೊಲೀಸ್ನವರು ಇದುವರೆಗೂ ಕೂಡ ಯಾವುದೇ ರೀತಿ ಈಗ ಧ್ರುವ ನಾಯಕ್ ಅವರು ಮಾತನಾಡಿದ್ದನ್ನ ಕೇಳಿಸ್ಕೊಂಡ್ರೆ ಯಾವ ರೀತಿ ಹಲ್ಲೆ ಆಯ್ತು, ಯಾವ ಕಾರಣಕ್ಕಾಯ್ತು ಅಂತ ಹೇಳ್ತಾ ಇದ್ರು. ಈಗ ಘಟನೆ ಆಗಿರುವ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಅಜಯ್ ಕುಮಾರ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಮಾಡೆಲ್ ಧ್ರುವ ನಾಯಕ್ ಏನಿದ್ದಾರೆ ಅವರು ಇದೇ ಜುಲೈ 1ನೇ ತಾರೀಕು ರಾತ್ರಿ 11 ಗಂಟೆಗೆ ಸೀಬರ್ಡ್ ಬಸ್ ನಿಂದ ಹುಬ್ಬಳ್ಳಿಗೆ ಅವರು ಒಂದು ಟಿಕೆಟ್ ಅನ್ನು ಕೂಡ ಬುಕ್ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಆ ಬಸ್ ನಲ್ಲಿ ಇದ್ದಂತವರು ಹಲ್ಲೆ ಮಾಡಿದ್ದಾರೆ ಅಂತ ಅನ್ನೋ ಒಂದು ಆರೋಪ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ನಾವು ಕೂಡ ಈಗ ಸೀಬರ್ಡ್ ಟ್ರಾವೆಲ್ಸ್ ಇದೆ ಅಲ್ಲಿ ಕೂಡ ಇರುವಂತದ್ದು. ಧ್ರುವ ನಾಯಕ್ ಏನಿದ್ದಾರೆ ಅವರು ಹೊರದೇಶಕ್ಕೆ ಹೋಗಿರ್ತಾರೆ. ಆ ಹೊರದೇಶದಿಂದ ಬರುವಂತಹ ಸಂದರ್ಭದಲ್ಲಿ ಬೆಂಗಳೂರಿನ ಏರ್ಪೋರ್ಟ್ ಗೆ ಬಂದಿರ್ತಾರೆ. ಅಲ್ಲಿಂದ ನೇರವಾಗಿ ಸೀಬರ್ಡ್ ಟ್ರಾವೆಲ್ಸ್ ಏನಿದೆ ಅಲ್ಲಿಗೆ ಬಂದಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಇಲ್ಲಿ ಅವರ ಬಸ್ ಬುಕ್ ಆಗಿರುತ್ತೆ 11:30ಗೆ. ಸೊ ಹೀಗಾಗಿ ಇನ್ನೇನು ಬಸ್ ಹೊರಡೋದು ಕೂಡ ಲೇಟ್ ಆಗತ್ತೆ ಅಂತ ಹೇಳಿ ಅವ್ರೇನ್ ಮಾಡ್ತಾರೆ, ಅಲ್ಲೇ ಬಸ್ ನಿಂದ ಹಿಡಿದು ಅಂದ್ರೆ ಅವರು ಧೂಮಪಾನ ಮಾಡ್ಬೇಕು ಅಂತ ಹೇಳಿ ಕೂಡ ಕೆಳಗಿಳಿದಿರುವಂತದ್ದು. ಆ ನಂತರ ಅಲ್ಲಿದ್ದಂತ ಅವ್ರು ಕೆಲವೊಬ್ರು ಫ್ರೆಂಡ್ಸು ಬಸ್ ನಲ್ಲಿ ಇರ್ತಾರೆ, ಇನ್ನು ಕೆಲವೊಬ್ರು ಕೆಳಗಡೆ ಇರ್ತಾರೆ. ಆಗ ಬಸ್ಸು ಮೂವ್ ಆಗಿರತ್ತೆ. ಇದೇ ಜಾಗದಲ್ಲಿ ಮೂವ್ ಆದಂತ ಸಂದರ್ಭದಲ್ಲಿ ಇಲ್ಲ ನಾನು ಹತ್ತಬೇಕು ಈ ಬಸ್ಗೆ, ನಂದು ಟಿಕೆಟ್ ಇದೆ ಅಂತ ಹೇಳಿ ಬಸ್
ಬಸ್ಸಿಗೆ ಕೈ ಮಾಡಿರುವಂತದ್ದು. ಆ ನಂತರ ಬಸ್ಸಿಗೆ ಕೈ ಮಾಡಿದಂತ ಸಂದರ್ಭದಲ್ಲಿ ಆ ಬಸ್ಸನ್ನ ಅವರು ಏನೋ ನಿಲ್ಸಿರೋದಿಲ್ಲ. ಆಗ ತಕ್ಷಣ ಅಲ್ಲಿ ಏನು ಬಸ್ನಿಂದ ಕೆಳಗೆ ಇಳಿದಂತಹ ಬಸ್ನಲ್ಲಿದ್ದಂತ ಸಿಬ್ಬಂದಿಗಳೇನಿದ್ದಾರೆ ಅವರು ಏಕಾಏಕಿ ಧ್ರುವ ನಾಯಕ್ ಅವರ ಮೇಲೆ ಕೂಡ ಈಗಾಗಲೇ ಹಲ್ಲೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ಕೇವಲ ಕೈನಿಂದ ಮತ್ತೆ ಹಲ್ಲೆ ಮಾಡಿದ್ದು ಅಷ್ಟೇ ಅಲ್ಲದೆ ಅಲ್ಲಿದ್ದಂತಹ ಮರದ ರೀಪೀಸಿಂದನೂ ಕೂಡ ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ಕೂಡ ನಿಲ್ಸಿದ್ದಾರೆ. ಜೊತೆಗೆ ಅವರ ಬ್ಯಾಗ್ ನಲ್ಲಿ ಇದ್ದಂತಹ ಕೆಲವೊಂದು ವ್ಯಾಲ್ಯೂಯಬಲ್ ಥಿಂಗ್ಸ್ ಏನಿದೆ ಅವೆಲ್ಲವೂ ಕೂಡ ಈಗಾಗಲೇ ಕಳೆದೋಗಿದೆ. ಸನ್ ಗ್ಲಾಸಸ್ ಆಗಿರ್ಬೋದು, ಇಯರ್ ಬಡ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಕಳೆದೋಗಿದೆ ಅನ್ನೋ ಒಂದು ಆರೋಪ ಕೂಡ ಅವ್ರು ಮಾಡಿರುವಂತದ್ದು. ಈಗಾಗಲೇ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲೂ ಕೂಡ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಪೊಲೀಸರು ಇನ್ನೂ ಯಾವುದೇ ರೀತಿಯಾದಂತಹ ಕ್ರಮಕ್ಕೆ ಮುಂದಾಗಿಲ್ಲ ಅಂತ ಒಂದು ಆರೋಪ ಕೂಡ ಈಗಾಗಲೇ ಅವರು ಕೂಡ ಮಾಡ್ತಾ ಇರುವಂತದ್ದು. ಆದಷ್ಟು ಬೇಗ ಇದ್ರ ಬಗ್ಗೆ ಏನೋ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಕೂಡ ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ಈಗಾಗಲೇ ಹೇಳ್ತಾ ಇರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಘಟನೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ಯಾಕಂದ್ರೆ ಇಲ್ಲಿ ಎಲ್ಲ ಅವರು ಕೂಡ ಬಸ್ ನಲ್ಲೇ ಇದ್ರು, ಆದ್ರೆ ಅಲ್ಲಿ ಕೆಲವೊಂದು ವ್ಯಾಲ್ಯೂಯಬಲ್ ಥಿಂಗ್ಸ್ ಕಳೆದೋಗಿದೆ ಅನ್ನೋ ಒಂದು ಆರೋಪ ಕೂಡ ಅವ್ರು ಮಾಡ್ತಾ ಇರುವಂತದ್ದು. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಕೇಸ್ ಯಾವ ರೀತಿಯಾಗಿ ಟರ್ನ್ ಅನ್ನ ಪಡ್ಕೊಳ್ಳುತ್ತೆ ಅಂತ ನಾವು ಕೂಡ ಕಾದ್ ನೋಡ್ಬೇಕಾಗತ್ತೆ.